ಎಚ್.ಡಿ. ಕುಮಾರಸ್ವಾಮಿ ಎಷ್ಟೆಷ್ಟು ಅವ್ಯವಹಾರ ಮಾಡಿದ್ದಾರೆ ಎಂಬ ಬಗ್ಗೆ ದಾಖಲೆ ಇನ್ನೆರಡು ದಿನಗಳಲ್ಲಿ ಹೊರಬೀಳಲಿದೆ ಎಂದು ಶಾಸಕ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಮೂಡ ಹಗರಣದಲ್ಲಿ ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ನಗರದಲ್ಲಿ ಪ್ರತಿಕ್ರಿಯಿಸಿದ ಅವರು, ಯಾರ್ಯಾರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಆಗಿದೆ, ಯಾರ್ಯಾರದ್ದು ಬೇನಾಮಿ ಆಸ್ತಿ ಇದೆ ತನಿಖೆ ಆಗ್ತಿದೆ ಎಂದರು. ಕುಮಾರಣ್ಣನ ಸ್ನೇಹಿತರು ಎಷ್ಟು ಬೇನಾಮಿ ಆಸ್ತಿ ಮಾಡಿದ್ರೆ ಅಂತ ಹೇಳ್ತೀವಿ. ನನ್ನ ಕಾರಿನಲ್ಲಿ ದಾಖಲೆಗಳಿವೆ. ಸುಮ್ಮನೆ ವೈಯಕ್ತಿಕ ದ್ವೇಷ ಮಾಡಬಾರದು ಅಂತ ಸುಮ್ಮನಿದ್ದೇವೆ. ಯಡಿಯೂರಪ್ಪ, ವಿಜಯೇಂದ್ರ ಅವರ ಕುಟುಂಬದ್ದು ಎಷ್ಟು ಬೇನಾಮಿ ಆಸ್ತಿಗಳಿವೆ, ಯಾರ್ಯಾರು ನಿವೇಶನಗಳನ್ನ ಪಡೆದಿದ್ದಾರೆ, ಕುಮಾರಣ್ಣನ ಸ್ನೇಹಿತರು ಎಷ್ಟು ಜನ ಮಾಡಿದ್ದಾರೆ, ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದೇವೆ. ಇನ್ನು 2 ದಿನಗಳಲ್ಲಿ ಜನರ ಮುಂದೆ ತಂದು ಇಡ್ತೇವೆ. ಅದೇನಾಗುತ್ತೆ ನಾನು ಎದುರಿಸಲು ಸಿದ್ಧನಾಗಿದ್ದೇನೆ ಎಂದರು. ಈಗ ತಪ್ಪು ಮಾಡಿರೋರು ಎನ್ಕ್ವೈರಿಗೆ ಯಾಕಪ್ಪ ಎದುರ್ಕೋಬೇಕು? 150 ಕೋಟಿ ಹಗರಣ ಹೇಳಿದಾಗ ಜನಾರ್ದನ್ ರೆಡ್ಡಿ ಅವರು ಬಂದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ತನಿಖೆ ಆಯಿತಾ? ಅದು ಅವ್ರು ಕಂಪ್ಲೇಂಟ್ ಮಾಡಲಿಲ್ವಾ? CBI ಕೊಟ್ಟರು, ED ಕೊಟ್ಟರು, ಎಲ್ಲರಿಗೂ ಕೊಟ್ಟರು. ಹಿಂದೆ ಅನೇಕ ಘಟನೆಗಳು ED ಮುಂದೆ ಇದೆ, CBI ಮುಂದೆ ಇದೆ, ಸರ್ಕಾರದ ಲೋಕಾಯುಕ್ತ ತನಿಖೆಯಲ್ಲಿದೆ. ಜಂತ್ಕಲ್ ಮೈನಿಂಗ್ ತಾನೆ ಇದು. ಲೋಕಾಯುಕ್ತದವ್ರು ಅದು ಇದನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ. ಇವತ್ತು ಕೊಟ್ಟಿದ್ದಾರಾ? 2023 ಕೊಟ್ಟವ್ರೆ. ಇಡೀ ಶಾಸಕಾಂಗ, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲ, ಹಿಂಗೆ ನಡೀತಾ ಇರೋದನ್ನ ಎಲ್ಲರೂ ಸೇರಿ ನಾವೇ ಹೇಳಿದ್ದೀವಿ. BJP ಮತ್ತು JDSನವರು ಜನತಂತ್ರದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ, ಅದನ್ನು ಕಿತ್ತಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಇದು ಕಿತ್ತಾಗಿ ಅಭ್ಯಾಸ BJPಯವ್ರಿಗಾಗಿದೆ. ಈ ಪಕ್ಕದಲ್ಲಿರೋ ಮಹಾರಾಷ್ಟ್ರ ಇರ್ಬೋದು, ಹಿಂದೆ ಆದಂಥ ಛತ್ತೀಸ್ಗಢ ಇರ್ಬೋದು, ಮತ್ತೊಂದು ಹರಿಯಾಣ ಇರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಘಟನೆಗಳು ನಿಮ್ಮ ಮುಂದ್ಗಡೆ ಇದೆ. ಮಧ್ಯಪ್ರದೇಶದಲ್ಲಿ ಏನಾಯಿತು, ರಾಜಸ್ಥಾನದಲ್ಲಿ ಏನಾಯಿತು, ರಾಜಸ್ಥಾನದಲ್ಲಿ ಮಾಡೋಕ್ಕೆ ಹೋಗಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಮಾಡೋಕ್ಕೆ ಹೋಗಿ ಏನಾಯಿತು. ಒಂದು ಕಡೆ ನಾವು ಸರಿಪಡಿಸ್ಲಿಕ್ಕೆ ಅವ್ರ ಮೇಲೆ ED ಹಾಕ್ತೀವಿ, CBI ಹಾಕ್ತೀವಿ ಅಂತೇಳಿ ಅವ್ರು ಎದುರಿಸಿ ಬೆದರಿಸಿ ಅವ್ರನ್ನ ಪಕ್ಷಾಂತರಗಳು ಮಾಡ್ತಕ್ಕಂಥದ್ದು ಯಾವ ವ್ಯವಸ್ಥೆ ಇದು? ಎಲ್ಲಿಗೆ ಬಂದು ಮುಡ್ತು ಪ್ರಜಾತಂತ್ರ ಅನ್ನುವಂಥದ್ದು? ಪ್ರಜಾತಂತ್ರದ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕಿತ್ತಾಕ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು BJP. ಅವ್ರಿಗೆ ಇವತ್ತು ಸಹಕಾರ ಕೊಟ್ಟಿರ್ತಕ್ಕಂಥದ್ದು JDSನವರು. ಅದು ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರ ವೈಯಕ್ತಿಕ ದ್ವೇಷವನ್ನು ಇಷ್ಟೊಂದು ಮಟ್ಟಕ್ಕೆ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು ತಗೊಂಡುಕೊಂಡು ಹೋಗಬಾರ್ದಾಗಿತ್ತು. ಯಾಕೆಂದರೆ ಅವ್ರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು. ಅವರ ರಾಜಕಾರಣ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಹೇಳ್ದೇ ಬಂದಂಥವ್ರು. ಅವರು ಅಷ್ಟು ಸುಲಭವಾಗಿ ಅವರ ಇದನ್ನು ನಡೆಯನ್ನು ಬಿಟ್ಕೊಡೋದಿಲ್ಲ. ಅವರು ಎದುರ್ಕೊಳ್ಳೋ ಸ್ವಭಾವದವರು ಅಲ್ಲ, ಎದುರ್ಕೊಳ್ಳೋದು ಇಲ್ಲ. ರಾಜಕಾರಣ ಮಾಡ್ತಾರೆ, ಅವರು ಮಾಡ್ತಾಯಿದ್ರೆ ನಾವು ಮಾಡಲೇಬೇಕಲ್ಲ, ರಾಜಕಾರಣನ ಮಾಡ್ತಾಯಿದ್ದೀವಿ ಅಷ್ಟೆ. ನಾವು ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಕಡೆ, ಜನಕ್ಕೆ ಸೌಲಭ್ಯ ಕೊಡೋ ಕಡೆ, ಯಾವುದೇ ಯೋಜನೆಗಳನ್ನ ಚಾಲನೆ ಕೊಡೋದ್ರ ಬಗ್ಗೆ ನಾವು ನಿರಂತರವಾಗಿದ್ದೇವೆ. ಇದೊಂದು ಪಾರ್ಟು ನಮ್ಮ ರಾಜಕಾರಣ ಜೀವನದಲ್ಲಿ, ಇದೊಂದು ಪಾರ್ಟು. ಅದನ್ನು ಮಾಡ್ಕೊಂಡು ಹೋಯ್ತು. ಯಾವುದೇ ರೀತಿಯ ರಾಜ್ಯದ ಇದಕ್ಕೆ ವ್ಯವಸ್ಥೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂಥ, ಅಭಿವೃದ್ಧಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾರೆ. ಈಗ ಯಾರ್ಯಾರ ಹೆಸರಲ್ಲಿ ಡಿನೋಟಿಫಿಕೇಷನ್ ಮಾಡಿಸೋರೆ, ಯಾರ್ಯಾರು ಬೇನಾಮಿ ಹೆಸರದೆ ತನಿಖೆ ಆಗ್ತಾಯಿದೆ. ಈಗ ಕುಮಾರಣ್ಣ ಸ್ನೇಹಿತರುಗಳು ಎಷ್ಟು ಬೇನಾಮಿ ಆಸ್ತಿ ಮಾಡೋರೆ ಅಂತ ಹೇಳ್ತೀವಿ. ನನ್ನಲ್ಲಿ ಕಾರಲ್ಲಿ ಐತೆ. ಸುಮ್ಮನೆ ಅದು ವೈಯಕ್ತಿಕ ದ್ವೇಷ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀವಿ. ಯಾರ್ಯಾರ ಶಾಸಕರು ಏನೇನು ಮಾಡವ್ರೆ ಅನ್ನುವಂಥದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನು ಕೇವಲ 2 ದಿವಸದಲ್ಲಿ ವಿಜಯೇಂದ್ರ ಅವರ ಕುಟುಂಬ, ಅಂದರೆ ಯಡಿಯೂರಪ್ಪನವ್ರ ಕುಟುಂಬ ಎಷ್ಟು ಬೇನಾಮಿ ಆಸ್ತಿಗಳಿದೆ, ಅವರಲ್ಲಿ ಯಾರ್ಯಾರು ನಿವೇಶನಗಳು ಪಡೆದವ್ರೆ, ಕುಮಾರಣ್ಣವರ ಸ್ನೇಹಿತರುಗಳ ಹೆಸರು, ಕುಮಾರಣ್ಣ ಸ್ನೇಹಿತರುಗಳು ಎಷ್ಟು ಜನ ಮಾಡವ್ರೆ, ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 2 ದಿವಸದಲ್ಲೇ ಜನರ ಮುಂದೆ ತಂದಿಡ್ತೀನಿ. ಅದೇನಾಗ್ತದೆ ನಾನು ಎದುರಿಸ್ತೀನಿ. ಕೆಪಿಸಿಸಿ ಅಧ್ಯಕ್ಷರು 2 ಅಧಿಕಾರ ಹೊಂದಿರುವುದರಿಂದ ಅವರನ್ನ ಬದಲಾವಣೆ ಮಾಡಬೇಕು. ನಾನೇ ಬಿಟ್ಟು ಕೊಡ್ತೇನೆ, ಬೇರೆ ಯಾರನ್ನಾದರೂ ಮಾಡಿ ಎಂದು DK ಶಿವಕುಮಾರ್ ಅವರೇ ನೇರವಾಗಿ ಹೈಕಮಾಂಡ್ಗೆ ಹೇಳಿದ್ದಾರೆ. ಆ ಸ್ಥಾನಕ್ಕೆ ಯಾರನ್ನ ತರಬೇಕು, ಯಾರು ಪಕ್ಷವನ್ನ ಮುನ್ನಡೆಸ್ತಾರೆ ಎನ್ನುವುದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವರೇ ಸ್ವತಃ ಬಿಟ್ಟುಕೊಡಲು ಸಿದ್ಧರಿದ್ದಾರೆ. ನಾನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ 2 ಜವಾಬ್ದಾರಿ ಖಾತೆಗಳನ್ನ ಇಟ್ಟುಕೊಂಡು ನಿರ್ವಹಿಸುವುದು ಕಷ್ಟವಾಗಿದೆ. ನೀವೇ ಯಾರನ್ನಾದರೂ ಮಾಡಿ ಅಂತ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಹೈಕಮಾಂಡ್ ನೇಮಕ ಮಾಡ್ತಾರೆ ಎಂದರು. KPCC ಅಧ್ಯಕ್ಷರು 2 ಕಡೆ ಇದ್ರಲ್ಲಪ್ಪ.
ಅಧಿಕಾರ ಇದ್ದಾಗ ಬದಲಾವಣೆ ಮಾಡಬೇಕಾದಂತು ಮತ್ತು ಅವರೇ ಬಿಟ್ಕೊಡ್ತೀನಿ ಯಾರು ಮಾಡಿ ಅನ್ನುವಂಥ ಮಾತನ್ನು ನೇರವಾಗಿ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಸರ್ಕಾರ ಹೈಕಮಾಂಡ್ ಇದೆ, ಯಾರು ಬೇಕು, ಯಾರನ್ನ ಮಾಡಬೇಕು, ಯಾರನ್ನ ಪಕ್ಷ ಮುನ್ನಡೆಸ್ತಾರೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವರೇ ಸ್ವತಃ ಬಿಟ್ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ. ನಾನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ 2 ಜವಾಬ್ದಾರಿಯುತವಾದಂಥ ಪ್ರಮುಖ ಖಾತೆಗಳು ಇಟ್ಕೊಂಡು ನಾವು ನಿರ್ವಹಿಸೋದು ಕಷ್ಟ ಆಗಿದೆ, ನೀವು ಯಾರನ್ನಾರು ಮಾಡಿ ಅಂತ ಅವರೇ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಮಾಡ್ತಾರೆ.